ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರ. ಗನ್ಸ್ ಅಂಡ್ ರೋಸಸ್ ನೀವು ನೋಡ್ತಿರೋದಂಗೆ ಒಂದು ಕ್ರೈಮ್ ಥ್ರಿಲ್ಲರ್ ಡ್ರಾಮಾ ವಿತ್ ಮಿಕ್ಸ್ಚರ್ ಆಫ್ ಲವ್. ಆಮೇಲೆ ಈಗ ಕೆಲವರು ಕೇಳ್ತಿದ್ರಿ ಮೀಡಿಯಾದವರು, ಸೊ ಇದು ಲೈಕ್ ಕ್ರೈಮ್ ಥ್ರಿಲ್ಲರಾ, ಲೈಕ್ ಇದು ಯಾವ ರೀತಿ ಇನ್ಸ್ಪೈರ್ ಆಯಿತು ಅಂತ. ಸೊ ನಾವು ಮೀಡಿಯಾದಲ್ಲಿ ನೋಡ್ತಿರೋ ಹಾಗೇನೆ ಈ ಕಾಲದಲ್ಲಿ ನನಗೆ ಕೆಲವು ತುಂಬಾ ಇನ್ಸಿಡೆಂಟ್ಸ್ ಅನ್ನೋದು ಇನ್ಸ್ಪೈರ್ ಆಯಿತು. ಫಾರ್ ಎಕ್ಸಾಂಪಲ್, ಮುಂಬೈಯಲ್ಲಿ ಒಂದು ದೊಡ್ಡ ಡ್ರಗ್ ಬಸ್ಟ್ ಆಯಿತು. ಒಬ್ರು ಬಾಲಿವುಡ್ ಆಕ್ಟರ್ ಮಗ ಬಂದು ಅರೆಸ್ಟ್ ಆಗಿದ್ರು. ಮತ್ತೆ ನಮ್ಮ ಬೆಂಗಳೂರಲ್ಲಿ ಸಹ ರೇವ್ ಪಾರ್ಟೀಸ್ ಅಲ್ಲಿ ಕೆಲವು ಖ್ಯಾತನಾಮರು ಸಿಕ್ಕಾಕೊಂಡಿದ್ರು. ಸೊ ಇದೆಲ್ಲ ನೋಡಿ ನನಗೆ ಒಂದು ಇನ್ಸ್ಪೈರ್ ಆಯಿತು. ಸೊ ಅದನ್ನ ಒಬ್ಬ ಡೆಬ್ಯೂಟೆಂಟ್ ಆಕ್ಟರ್ ಆಗಿ ಅರ್ಜುನ್ ಅವ್ರನ್ನ ಇಟ್ಕೊಂಡು ಫಿಲಮ್ ಮಾಡಬೇಕು ಅಂದಾಗ, ಸೊ ಅದನ್ನ ನಾನು ಸಿನಿಮಾ ಆಗಿ ನಾನು ಕಥೆನಾಗಿ ಮಾಡ್ಕೊಂಡಿದ್ದು. ಮತ್ತೆ ನನ್ನ ಲೈಫ್ ಹಿಸ್ಟ್ರಿ ಅಂತ ಲೈಕ್ ಅದರಿಂದ ಏನು ಇನ್ಸ್ಪೈರ್ ಆಗಿಲ್ಲ ಸರ್. ಈ ಕತೆಗೆ ನಾನು ಬಂದು ಬರೀ ಬಾಡಿ, ಅವರೇ ಇದಕ್ಕೆ ಸೋಲ್. ಸೊ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದ್ರಿಂದ, ಸೊ ಜನಕ್ಕೆ ಹೇಗೆ ರುಚಿಗಟ್ಟಾಗಿ ಅದನ್ನ ತಲುಪಿಸ್ಬೇಕು, ಮತ್ತೆ ಎಲ್ಲಿ ಸಿನಿಮಾದ ಗ್ರಾಫ್ ಅಪ್ ಆಗ್ಬೇಕು, ಡೌನ್ ಆಗ್ಬೇಕು, ಸೊ ಎಲ್ಲಿ ಸೆಂಟಿಮೆಂಟ್ ಅನ್ನೋದು ವರ್ಕೌಟ್ ಆಗ್ಬೇಕು, ಸೊ ಎಲ್ಲ ಕ್ರೆಡಿಟ್ ಗೋಸ್ಟು ಅಜಯ್ ಸರ್ ಅಂತ ಹೇಳ್ಬೋದು ಮೇಡಮ್. ನನ್ನ ಊರು ಬಂದು ಭಟ್ರೇನಹಳ್ಳಿ ಅಂತ ಗ್ರಾಮ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸೊ ನಾನು ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ BSc ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀನಿ. ತದನಂತರ 1 ವರ್ಷ ವಿಜುವಲ್ ಎಫೆಕ್ಟ್ಸ್ ಅಲ್ಲಿ ಲೆಕ್ಚರರ್ ಆಗಿ ಯಲಹಂಕದಲ್ಲಿ ವರ್ಕ್ ಮಾಡಿದೆ. ಸೊ ಅದಾದ್ಮೇಲೆ ರೈಟರ್ ಆಗಿ ನನ್ನ ಲೈಫ್ನ ನಾನು ಲೀಡ್ ಮಾಡಬೇಕು ಅಂತ ನಾನು ಇಂಡಸ್ಟ್ರಿಗೆ ಬಂದೆ ಮೇಡಮ್. ಅಂಡರ್ವರ್ಲ್ಡ್ ಇದೆ ಮೇಡಮ್. ಸೊ ಈಗ ಫಸ್ಟ್ ಆಗಿದ್ರೆ, ಈಗ ನಿಮ್ಗೆ ಗೊತ್ತಿರೋ ಹಾಗೆ ಅಂಡರ್ವರ್ಲ್ಡ್ ಅಂದ್ರೆ ಈಗ ಕಲರ್ಫುಲ್ಲು ವೈಟ್ ಅಂಡ್ ಬ್ಲ್ಯಾಕ್ ಅಂತ ಎರಡಿದೆ ಅಂತ ನಾನು ಕೇಳ್ಪಟ್ಟೆ. ಸೊ ವೈಟ್ ಅಂಡ್ ಬ್ಲ್ಯಾಕ್ ಅಂದ್ರೆ ನಮ್ಗೆ ಜಮಾನದಲ್ಲಿ ದೊಡ್ಡ ದೊಡ್ಡ ಡಾನ್ಸ್ ಅಲ್ಲಿ ಏನಿದ್ರು ಲೈಕ್ ಆ ರೀತಿ. ಆವಾಗ ಏನಂದ್ರು ಸೇಡು, ವೈರತ್ವ ಅಂತ ಲೈಕ್ ಆ ತರ ಇತ್ತು. ಬಟ್ ಈಗ ಏನಂದ್ರೆ ಎಲ್ಲಾ ಒಂದು ಪ್ರೊಫೆಷನಲ್ಲು ದುಡ್ಡು ಅನ್ನೋದು ಬಂದಾಗ ಈಗ ನಾರ್ಕೋಟಿಕ್ಸ್ ಅನ್ನೋದು ತುಂಬಾ ಆಟ ಆಡ್ತಾ ಇದೆ. ಸೊ ಇದಕ್ಕೆ ಎಲ್ಲರ ಸಪೋರ್ಟು ಇದೆ, ಬಟ್ ಎಲ್ಲರೂ ಕಣ್ಣಿದು ಕುರುಡ್ರ ತರ ಇದೀವಿ ಸೊಸೈಟಿಯಲ್ಲಿ. ಸೊ ಅದರ ಒಂದು ಕಥಾಹಂದರನ ಬೇಸ್ ಮಾಡಿಕೊಂಡು ಬರ್ದಿರೋದು ಮೇಡಮ್. ಪರ್ಟಿಕ್ಯುಲರ್ ಆಗಿ ಹೇಳಕ್ಕಾಗಲ್ಲ, ಬಟ್ ಅದೇ ಸತ್ಯ ಅಲ್ವಾ, ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಅಂದ್ರೆ ಡೈರೆಕ್ಟ್ ಆಗಿ ಹೋಗಿಲ್ಲ ಸರ್, ಬಟ್ ಕೆಲವು ಯೂಟ್ಯೂಬ್ ವಿಡಿಯೋಸು ಮತ್ತೆ ಕೆಲವು ಬುಕ್ಸ್ ಎಲ್ಲ ಸ್ವಲ್ಪ ರೆಫರೆನ್ಸ್ ಮಾಡಿದೀನಿ ಸರ್. ಸರ್ ಅಂದ್ರೆ ಅವ್ರಿಗೆ ಕೆಪಾಸಿಟಿ ಇದೆ ಅಂತ ಅವ್ರು ನೋಡಿದ ತಕ್ಷಣ ಅನಿಸ್ತು ಸರ್. ಆಮೇಲೆ ಇದಕ್ಕೆ ಮೂಲ ಕಾರಣ ಅಂದ್ರೆ, ಈಗ ನಾವೊಂದು ಆಕ್ಷನ್ ಸಿನಿಮಾ ಅಂತ ಮಾಡಬೇಕು ಅಂತ ಹೋದಾಗ ನಮಗೆ ಫಸ್ಟ್ ಪ್ರೊಡ್ಯೂಸರ್ ಸರ್ ನಟರಾಜ್ ಸರ್ಗೆ ಕತೆ ಹೇಳಿದ್ವಿ. ಸೊ ಅವರು ಬಂದು ನಮಗೆ ಆ ಪ್ರೋತ್ಸಾಹ ಕೊಟ್ರು. ಲೈಕ್ ಅಂದ್ರೆ ನಮಗೆ ಫಸ್ಟ್ ಕಾನ್ಫಿಡೆನ್ಸ್ ಇತ್ತು ಸರ್ ಹೀರೋ ಅವ್ರ ಮೇಲೆ. ಸೊ ಅದರಿಂದ ಇದು ಮಾಡೋಣ ಅಂತ ನಮಗೆ ಕಾನ್ಫಿಡೆನ್ಸ್ ಬಂದ್ಮೇಲೆ ನಾವು ಇದಕ್ಕೆ ಓಕೆ ಮಾಡಿದ್ವಿ. ಓವರ್ಡೋಸ್ ಏನಿಲ್ಲ ಸರ್, ನಿಮಗೆ ಕತೆಗೆ ಎಷ್ಟು ಬೇಕೋ ಅಷ್ಟೇ ಇದೆ, ನಿಮ್ಗೇನು ಓವರ್ ಅನ್ಸಲ್ಲ. ಸರ್ ಸಾಂಗ್ಸ್ ಅಂದಾಗ ಬೇಸ್ಡ್ ಆನ್ ದಟ್ ಲಿರಿಕ್ಸ್ ನಾವು ಕೊಡ್ಲೇಬೇಕಾಗುತ್ತೆ. ಆ ಹೈ ಕೊಡದೆ ಹೋದ್ರೆ ನಿಮ್ಗೆ ಸಪ್ಪೆ ಆಗ್ಬಿಡುತ್ತೆ ಸಾಂಗ್ಸ್, ಅದಕ್ಕಾಗಿ. ಆಮೇಲೆ ನನಗೆ ಇಲ್ಲಿ ನಿಂತು ಮಾತಾಡಕ್ಕೆ ನನಗೆ ಚಾನ್ಸ್ ಕೊಟ್ಟಂತ ಅಜಯ್ ಕುಮಾರ್ ಅವ್ರಿಗೆ ಮತ್ತೆ ನಮ್ಮ ಪ್ರೊಡ್ಯೂಸರ್ ನಟರಾಜ್ ಸರ್ ಅವ್ರಿಗೆ ನಾನು ಸದಾ ಚಿರಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಮೇಲೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು.